ಕರಿಬೈಲಿನಲ್ಲಿ ರಾಜಪ್ಪನೆಂಬ ಪರಿಶ್ರಮಿಯಾದ ಒಬ್ಬ ಕೃಷಿಕನಿದ್ದನು. ಅವನು ಬಂಜರು ಭೂಮಿಯಾಗಿದ್ದ ತನ್ನ ಜಮೀನಿನಲ್ಲಿ ಕಷ್ಟಪಟ್ಟು ದುಡಿದು ತರತರದ ಬೆಳೆಗಳನ್ನು ಬೆಳೆಸತೊಡಗಿದನು. ಅವನ ತರಕಾರಿ ತೋಟವನ್ನು ನೋಡುವುದೇ ಕಣ್ಣಿಗೆ ಹಬ್ಬ. ಆಹಾ, ವಿಧವಿಧ ತರಕಾರಿಗಳು! ಅಷ್ಟೇ ಅಲ್ಲ, ವಿಶಾಲವಾದ ಹಚ್ಚಹಸಿರಾದ ಅವನ ಭತ್ತದ ಗದ್ದೆಗಳನ್ನು ನೋಡುವುದೇ ಚಂದ. ರಾಜಪ್ಪನ ವಿಶಾಲವಾದ ತೋಟದಲ್ಲಿ ತೆಂಗು, ಕಂಗು, ಕರಿಮೆಣಸು, ಕೊಕ್ಕೋ, ಜಾಯಿಕಾಯಿ, ಮರಗೆಣಸು, ವೀಳ್ಯದೆಲೆ ಮೊದಲಾದ ಬೆಳೆಗಳು ಬೆಳೆಯುತ್ತಿದ್ದವು. ರಾಜಪ್ಪನ ಪತ್ನಿ ನೀಲಕ್ಕ ಮನೆಯಲ್ಲಿ ದನ, ಆಡು, ಕೋಳಿಗಳನ್ನು ಸಾಕುತ್ತಿದ್ದಳು. ರಾಜಪ್ಪ ಅವುಗಳಿಂದ ಲಭಿಸುವ ಗೊಬ್ಬರವನ್ನೇ ಹೆಚ್ಚಾಗಿ ಕೃಷಿಗೆ ಬಳಸುತ್ತಿದ್ದನು. ಆದುದರಿಂದಲೇ ಊರಿನ ಜನರೆಲ್ಲರೂ ರಾಜಪ್ಪನಿಂದ ವಿಷವಿಲ್ಲದ ತರಕಾರಿಗಳನ್ನೂ ಕೃಷಿ ಉತ್ಪನ್ನಗಳನ್ನೂ ಕೊಂಡುಕೊಳ್ಳುತ್ತಿದ್ದರು. ಒಂದು ದಿನ ರಾಜಪ್ಪನು ತನ್ನ ಹೊಲದಲ್ಲಿ ಟಿಲ್ಲರ್ ಬಳಸಿ ಉಳುಮೆ ಮಾಡುತ್ತಿದ್ದನು. ರಾಜಪ್ಪನ ಮಕ್ಕಳಾದ ಸುಮಾ ಮತ್ತು ಕಿರಣ್ ಅಪ್ಪನಿಗೆ ಕೃಷಿ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದರು. ಅಲ್ಲಿಗೆ ನೆರೆಮನೆಯ ಹಸೀನ ಕೈಯಲ್ಲಿ ಪತ್ರಿಕೆಯೊಂದನ್ನು ಹಿಡಿದು ಓಡುತ್ತಾ ಬಂದಳು. ಸುಮಾ, ನಿನ್ನ ಅಪ್ಪನ ಫೋಟೋ ಪೇಪರಲ್ಲಿ ಬಂದಿದೆ. ಅವರಿಗೆ ಈ ವರ್ಷದ ಅತ್ಯುತ್ತಮ ಕೃಷಿಕ ಪ್ರಶಸ್ತಿ ಲಭಿಸಿದೆ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದಳು. ಈ ಸುದ್ದಿ ಕೇಳಿ ಎಲ್ಲರಿಗೂ ತುಂಬಾ ಖುಷಿಯಾಯಿತು.